ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಶ್ರೀಮತಿ ಪುಟ್ಟ ಲೋಕ ಚಾನಲ್. ಇವತ್ತು ಸಂಡೇ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗ ಆಗಲೇ ಅವನು ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನೋಡಿ ಏನು ಮಾಡ್ತಾಯಿದ್ದೀವಿ ಬಂಗಾರಿ? ಇಲ್ಲಿ ನೋಡಿಮ್ಮ, ಏನು ಮಾಡ್ತಾಯಿದ್ದೀರಾ? ಹಾಂ, ಏನು ಮಾಡ್ತಾಯಿದ್ದೀರಾ? ಕೆಲಸ ಏನು ಕೆಲಸ? ಪಾತ್ರೆ ಕೆಲಸ. ಮಮ್ಮಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ? ಯಾಕೆ? ನಾನು ತೊಳೆದಿಲ್ವಾ ನೀಟಾಗಿ? ಅಮ್ಮೋ, ಆಯಿತು, ಹೆಲ್ಪ್ ಮಾಡಿಕೊಡು ಬಂಗಾರಿ. ತೊಳಿಮ್ಮ. ಇರಲಿ. ಇವತ್ತು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ತರಕಾರಿ ಬೇಳೆ ಹಾಕಿ ತಿಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಸಂಡೇ ಸ್ಪೆಷಲ್ ಏನೂ ಮಾಡ್ತಾಯಿಲ್ಲ, ಯಾಕಂದರೆ ನಾವು ಯಾವಾಗಲೂ ಅಪರೂಪಕ್ಕೆ ಮಾಡೋದು ಅಷ್ಟೇ. ನಾನು ಕೂಡ ಜಾಸ್ತಿ ಏನು ಇಷ್ಟಪಟ್ಟು ತಿನ್ನೋದಿಲ್ಲ. ನನ್ನ ಮಗ ಕೂಡ ಇನ್ನೂ ರೂಢಿ ಆಗಿಲ್ಲ. ಆದ್ದರಿಂದ ಯಾವಾಗಲೂ ಒಂದೊಂದು ಸಲ ಮಾಡ್ತೀನಿ ಅಷ್ಟೇ. ಇನ್ನು ಮೊಟ್ಟೆ ಸಾಂಬಾರು ಆ ಥರ ಎಲ್ಲ ಮಾಡ್ತಾಯಿರ್ತೀನಿ. ಚಿಕನ್ ಮಟನ್ ಎಲ್ಲ ಕಡಿಮೆನೇ. ಅಂದರೆ ಮಟನ್ ಸಾಂಬಾರು ನಾನು ಮಾಡೋದಕ್ಕೆ ಬರೋದಿಲ್ಲ. ಚಿಕನ್ ಅಂದರೆ ಮಾಡ್ತೀನಿ, ಫ್ರೈ ಇಲ್ಲ ಸಾಂಬಾರು ಕರಿ ಇಂಥವೆಲ್ಲ ಮಾಡ್ತಾಯಿರ್ತೀನಿ. ಸೊ ಹಾಗಾಗಿ ಇವತ್ತೇನು ಮಾಡ್ತಾಯಿಲ್ಲ. ಬೇಳೆ ಸಾಂಬಾರು ಮಾಡೋಣ ಅಂಥೇಳಿ ತರಕಾರಿ ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಮತ್ತು ಬೇಳೆ ಕೂಡ ಒಂದು ಹಾಫ್ ಆನ್ ಅವರ್ ನೆನೆಸಿದ್ದೆ. ನೆನೆಸ್ಬಿಟ್ಟು ಹಾಕಿದ್ರೆ ನೀಟಾಗಿ ಬೇಯುತ್ತೆ ಅಂತೇಳಿ ಮಾಡಿದ್ದೆ ಅಷ್ಟೇ. ಅದಕ್ಕೆ ಸ್ವಲ್ಪ 3 ಟೊಮೆಟೊ ಅರ್ಧ ಕಟ್ ಮಾಡಿ ಹಾಕಿದ್ದೀನಿ. ಉಪ್ಪು ಮತ್ತು ನೀರು ಹಾಕ್ಬಿಟ್ಟು ವಿಸಲ್ ಹೊಡಿಸ್ತಾ ಇದ್ದೀನಿ. ಒಂದು 2ರಿಂದ 3 ವಿಸಲ್ ಹೊಡಿಸಿದ್ರೆ ಸಾಕು. ಮತ್ತು ನಾನು ಬೇಳೆನ ಯಾಕೆ ನೆನೆಸ್ಕೊಂಡೆ ಅಂತ ಹೇಳಿದ್ರೆ, ಈ ಸಲ ತಂದಿರೋ ಬೇಳೆ ಯಾಕೋ ಸ್ವಲ್ಪ ಬೇಗ ಬೇಯ್ತಾ ಇಲ್ಲ ಅದು. ಆದ್ದರಿಂದ ಒಂದು ಹಾಫ್ ಆನ್ ಅವರು ಬೇಯಿಸ್ಕೊತೀನಿ ಅಷ್ಟೇ. ಏನು ಮಾಡ್ತಾ ಇದ್ದೀರಾ? ಹಾಂ, ಬುಜ್ಜಿಮ್ಮ ಅವರೇ, ಏನು ಮಾಡ್ತಾ ಇದ್ದೀರಾ? ಬೇಳೆ ತರಕಾರಿ ಬೇಯೋದಕ್ಕೆ ಇಟ್ಟಿದ್ನಲ್ಲ, ಅದು ಬೆಂದಿದೆ. ಕುಕ್ಕರ್ ವಿಸಲ್ ಕೂಡ ತಣ್ಣ ಆಗಿದೆ. ಇದನ್ನು ಬೇಯೋದಕ್ಕೆ 3 ವಿಸಲ್ ಹೊಡಿಸ್ದೆ. ಆದರೂ ಕೂಡ ಬೇಳೆ ಸ್ವಲ್ಪನೇ ಬೆಂದಿದ್ದು, ಅರ್ಧಂಬರ್ಧ ಬೆಂದಿದೆ. ಇಟ್ಸ್ ಓಕೆ, ಪರವಾಗಿಲ್ಲ. ಅದು ಖಾಲಿ ಆಗೋವರೆಗೂ ಅದನ್ನೇ ಯೂಸ್ ಮಾಡೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ಒಂದು ಸಾಂಬಾರ್ಗೆ ಆಗೋಷ್ಟಿದೆ ಅಷ್ಟೇ. ಅದನ್ನು ಖಾಲಿ ಮಾಡೋವರೆಗೂ ಏನು ಮಾಡೋದಕ್ಕಾಗಲ್ಲ. ಅದನ್ನೇ ಯೂಸ್ ಮಾಡಬೇಕು. ದುಡ್ಡು ಕೊಟ್ಬಿಟ್ಟು ತಂದು ಬಿಸಾಕೋದಕ್ಕಾಗೋದಿಲ್ಲ ಅಲ್ವಾ? ಅದಕ್ಕಾಗಿ ಹಾಗೆ ಮಾಡ್ತಾಯಿದ್ದೀನಿ. ಇದು ಟೊಮೆಟೊ ಅರ್ಧ ಭಾಗ ಕಟ್ ಮಾಡಿ ಹಾಕಿದ್ವಲ್ವ, ಸೊ ಅದನ್ನು ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ. ಟೊಮೊಟೊನ ಯಾರೂ ಕೂಡ ಒಂದು ಫುಲ್ಲಾಗಿ ಹಾಕೋಬೇಡಿ, ಈ ಥರ ಕಟ್ ಮಾಡಿಬಿಟ್ಟೆ ಹಾಕ್ಕೊಳ್ಳಿ. ಯಾಕಂದರೆ ಅದರೊಳಗಡೆ ಸಣ್ಣ ಸಣ್ಣ ಹುಳ ಇದ್ದರೆ ಗೊತ್ತೇ ಆಗೋಲ್ಲ. ಈ ಮೇಲೆ ನೋಡಬೇಕಾದ್ರೆ ಚೆನ್ನಾಗೇ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಟೊಮೆಟೊ. ಅದು ಕಟ್ ಮಾಡಿ ನೋಡಿದ್ರೆ ಅದರೊಳಗಡೆ ಹುಳ ಇರುತ್ತೆ. ಸೊ ನನಗೂ ಕೂಡ ಈ ಥರ ಅನುಭವ ಆಗಿದೆ. ಮೇಲೆ ಚೆನ್ನಾಗಿದೆ ಅಂತ ಹೇಳಿ ಕಟ್ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಹುಳ ಕೂಡ ಬಂದಿದೆ. ಹಾಗಾಗಿ ನಾನು ಆವಾಗಲಿಂದ ಯಾವುದೇ ಸಾಂಬಾರಿಗಾಗಲಿ ಈ ಥರ ಮಾಡಬೇಕಾದ್ರೆ ಅರ್ಧ ಭಾಗ ಕಟ್ ಮಾಡಿಬಿಟ್ಟೆ ಹಾಕೋತೀನಿ. ಆಗ ಗೊತ್ತಾಗುತ್ತಲ್ವ ಟೊಮೆಟೊ ಯಾವ ಥರ ಇದೆ ಏನು ಅಂತೇಳಿ. ಆದ್ದರಿಂದ ಇದೇ ಥರ ಮಾಡಿ ಅಂತ ಹೇಳಿ ಹೇಳ್ತೀನಿ. ಸೊ ಇದಕ್ಕೆ ಸ್ವಲ್ಪ ಟೊಮೆಟೊಗೆ ಬೇಯಿಸಿದ್ವಲ್ಲ, ಅದೇ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ಹುಣಸೆಹಣ್ಣು ಬೇಗ ನೆನಿಬೇಕು. ತಣ್ಣೀರಲ್ಲೇ ಹಾಕಿದ್ರೆ ಬೇಗ ನೆನೆಯೋದಿಲ್ಲ. ಹಾಗಾಗಿ ಅದೇ ನೀರಿಗೆ ಸ್ವಲ್ಪ ಹಾಕ್ಕೊಂಡು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ಹರ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಟೊಮೆಟೊನೂ ಹಾಕಿದ್ದೀನಿ. ಮತ್ತು ಹುಣಸೆಹಣ್ಣು ಜಾಸ್ತಿ ಆದರೆ ಹುಳಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕು ಅಂದರೆ, ಒಬ್ಬೊಬ್ರಿಗೆ ಹುಳಿ ಜಾಸ್ತಿ ಇಷ್ಟ ಆಗುತ್ತೆ. ಪ್ರೆಗ್ನೆಂಟ್ಸ್ ಲೇಡೀಸ್ಗಂದ್ರೂ ಹುಳಿ ತಿನ್ನಬೇಕು ಅಂತ ಆಸೆ ಇರುತ್ತಲ್ಲ, ಸೊ ಅವ್ರಿಗೆ ಮಸಾಲೆ ಸಾಂಬಾರು ಕೂಡ ಇಷ್ಟ ಆಗ್ತಾ ಇರಲ್ಲ. ಈ ಥರ ಮಾಡ್ಕೊಂಡು ತಿಂದರೆ 1-2 ತುತ್ತು ಜಾಸ್ತಿನೇ ತಿನ್ಬೋದು. ಇದನ್ನು ನೆನಿಲಿ ಅಂತೇಳಿ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಇದು ನೆಂದಿಂದಾಗಿದೆ. ಇದನ್ನು ಕೈಯಲ್ಲೇ ಕಿವುಚ್ಕೊತಾ ಇದ್ದೀನಿ. ಇದು ಮಿಕ್ಸಿಯಲ್ಲಿ ರುಬ್ಬಿಟ್ರೆ ಸ್ಮ್ಯಾಶ್ ಥರ ಆಗೋದಿಲ್ಲ. ಬಾಯಿಗೆ ಸ್ವಲ್ಪ ಟೊಮೆಟೊ ಪೀಸ್ಗಳು ಸಿಗಬೇಕು, ಆವಾಗಲೇ ಚೆನ್ನಾಗಿರೋದು.
ಅದರಲ್ಲಿ ಹುಣ್ಸೆಹಣ್ಣನ್ನ ಮಾತ್ರ ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಬಿಟ್ಟೆ. ಇನ್ನು ಮಿಕ್ಕಿದ್ದೆಲ್ಲ ಕೈಯಲ್ಲೇ ಸ್ಮ್ಯಾಶ್ ಮಾಡಿದ್ದೀನಿ, ಸಿಪ್ಪೆ ಕೂಡ ತೆಗೆದಿಲ್ಲ. ಹಾಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಮತ್ತು ಇದನ್ನು ಕುಕ್ಕರಲ್ಲಿ ತರಕಾರಿ ಬೇಯಿಸಿದ್ವಲ್ಲ, ಅದನ್ನು ಸಣ್ಣ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡೋದಕ್ಕಿಂತ ಚಿಕ್ಕ ಪಾತ್ರೆಯಲ್ಲಿ ಮಾಡಿದ್ರೆ ಸಾಕು. ಯಾಕಂದರೆ ನಾನು ಮಾಡ್ತಾ ಇರೋದು ಒನ್ ಟೈಮಿಗೆ ಅಷ್ಟೇ. ಮತ್ತು ಇದು ನಾಳೆ ಇಟ್ಟು ತಿನ್ನೋ ಥರ ಏನು ಇರೋದಿಲ್ಲ. ಒನ್ ಟೈಮ್ಗೆ ಮಿಕ್ಕಿದ್ರೆ ನಾನು ಬೆಳಗ್ಗೆ ಒನ್ ಟೈಮ್ ತಿನ್ಕೊತೀನಿ. ಅದಕ್ಕೆ ಇಲ್ಲ ಮುದ್ದೆ ಇಲ್ಲ ರೊಟ್ಟಿ ಈ ಥರ ಮಾಡ್ಕೊಂಡು ತಿನ್ಕೊಂಬಿಡ್ತೀನಿ. ಸೊ ಟೊಮೆಟೊ ಕ್ಯೂಚಿದ್ವಲ್ಲ, ಅದಕ್ಕೆ 1 ಟೇಬಲ್ ಸ್ಪೂನು ಹುಳಿ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಮನೇಲೇ ಮಾಡಿರೋದು. ಇಷ್ಟು ದಿನ ಅಂಗಡಿಯಿಂದ ತೊಗೊಬಂದೇ ಯೂಸ್ ಮಾಡ್ತಾಯಿದ್ದೆ. ಯಾಕಂದರೆ ಮನೇಲಿ ಮಾಡಿದ್ದು ಖಾಲಿ ಆಗಿತ್ತು. ಅಂಗಡಿಯಿಂದ ಏನೇ ತೊಗೊಬಂದು ಮಾಡಿದ್ರು ಮನೇಲಿ ಮಾಡಿದ ಪೌಡರ್ ಥರ ಆಗ್ತಾ ಇರಲಿಲ್ಲ. ಟೇಸ್ಟ್ ಏನೋ ಒಂಥರ ಡಿಫ್ರೆಂಟ್ ಆಗೋದು. ಊಟನೂ ಕಡಿಮೆನೇ ತಿನ್ನೋ ಥರ ಆಗ್ತಾಯಿತ್ತು, ಇಷ್ಟ ಆಗ್ತಾ ಇರಲಿಲ್ಲ. ಇದಕ್ಕೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ 2 ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕೊಬೋದು. ನಾನು ಹಾಕ್ತಾಯಿಲ್ಲ, ಯಾಕಂದರೆ ನಮ್ಮ ಮನೆಯವ್ರು ಇಷ್ಟಪಟ್ಟು ತಿನ್ನಲ್ಲ. ತೆಂಗಿನ ತುರಿ ಬಾಯಿಗೆ ಸಿಕ್ಕಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಹಾಗಾಗಿ ಹಾಕೋದಿಲ್ಲ. ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಅರಿಶಿನ ಪುಡಿ 2 ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಚಿಕ್ಕ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ, ಸಾಕು ನಮ್ಮ 3 ಜನಕ್ಕೆ ಇದು. ಇನ್ನೂ ಸ್ವಲ್ಪ ಮಿಕ್ಕುತ್ತೆ, ಅದು ನನಗೆ ನಾಳೆಗಾಗುತ್ತೆ, ಅದೇ ಯೂಸ್ ಮಾಡ್ಕೊತೀನಿ. ಈಗ ಅದರೊಳಗಡೆ ಹಾಕ್ಬಿಟ್ಟು ತರಕಾರಿ ಮತ್ತು ಬೇಳೆ ಬೆಂದಿರುತ್ತಲ್ಲ ಅದರೊಳಗಡೆ ಹಾಕ್ತಾಯಿದ್ದೀನಿ. ಮತ್ತು ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಇದನ್ನು ತೀರಾ ಗಟ್ಟಿಯಾಗಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ನೀರು ಥರ ಮಾಡಿದ್ರೇ ಚೆನ್ನಾಗಿರೋದು. ಉಪ್ಪು ನಾನು ಆಗಲೇ ತರಕಾರಿ ಬೇಯೋದಕ್ಕೆ ಹಾಕ್ಕೊಂಡಿದ್ನಲ್ವ, ಅದೇ ಕರೆಕ್ಟಾಗಿ ಆಗಿದೆ. ಎಕ್ಸ್ಟ್ರಾ ಏನು ನಾನು ಸೇರಿಸ್ಕೊಂಡಿಲ್ಲ. ಸಾಂಬಾರು ಕೂಡ ಕುದೀತಾ ಇದೆ. ನಾವು ಒಗ್ಗರಣೆ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ ಆಗಲೇ, ಒಗ್ಗರಣೆ ಹಾಕ್ಕೊಳ್ಳೋಣ ಅಂಥೇಳಿ. ಜಾಸ್ತಿ ಕುದಿಸೋ ಏನು ಅವಶ್ಯಕತೆ ಇರೋದಿಲ್ಲ. ಸಾಂಬಾರು ಪುಡಿ ಹಸಿ ಸ್ಮೆಲ್ಲು ಹೋಗೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಒಂದು 5 ಮಿನಿಟ್ಸ್ ಕುದಿಸಿದ್ದೀನಿ ಅಷ್ಟೇ. ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ ಇಷ್ಟು ಹಾಕ್ಕೊಂಡಿದ್ದೀನಿ. ಮಾಮೂಲಿ ಇದಕ್ಕೆ ಎಕ್ಸ್ಟ್ರಾ ಒಂದೇನಂದರೆ ಹಿಂಗು ಹಾಕ್ಕೊಂಡಿದ್ದೀನಿ. ಬೇಳೆ ಸಾಂಬಾರುಗಳೆಲ್ಲ ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಇದು ಹಾಕೋದ್ರಿಂದ ಜೀರ್ಣ ಕೂಡ ಆಗುತ್ತೆ, ಯಾವುದು ಗ್ಯಾಸ್ಟ್ರಿಕ್ ಈ ಥರ ಪ್ರಾಬ್ಲಮ್ಸ್ ಏನೂ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಹಿಂಗುನ ಅವಾಗ ಯೂಸ್ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ಎಲ್ಲ ಸಾಂಬಾರಿಗೂ ಯೂಸ್ ಮಾಡ್ಕೋತೀನಿ. ಅಂದರೆ ಈ ಬೇಳೆ ಸಾಂಬಾರು, ತರಕಾರಿ ಸಾಂಬಾರು ಈ ಥರದಕ್ಕೆಲ್ಲ ಯೂಸ್ ಮಾಡ್ತೀನಿ. ಮತ್ತು ಮಸಾಲೆ ಸಾಂಬಾರು ಅಂದರೆ ಮೊಳಕೆ ಕಾಳು ಮತ್ತು ಬಟಾಣಿ ಕಾಳು ಇಂಥದ್ದಕ್ಕೆ ಮಟನ್ ಮಸಾಲೆ ಹಾಕ್ತೀವಿ. ಅದಕ್ಕೆ ನಾನೇನು ಹಿಂಗೆ ಯೂಸ್ ಮಾಡೋದಿಲ್ಲ. ಸಾಂಬಾರು ಹಾಕಿದ್ಮೇಲೆ ಅನ್ನಕ್ಕೂ ಕೂಡ ಇಡ್ತಾಯಿದ್ದೀನಿ. ಅನ್ನ ಮಾಡೋದಕ್ಕೆ ಅಕ್ಕಿನ ಒಂದು 10 ಮಿನಿಟ್ಸ್ ನೆನೆಸಿದ್ದೀನಿ. ಯಾಕಂದರೆ ನಿಮಗೆ ಗೊತ್ತಲ್ವಾ, ಮೊದಲನೇ ವೀಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೀನಿ. ಅಕ್ಕಿನ ನೆನೆಸ್ಬಿಟ್ಟು ಮಾಡೋದ್ರಿಂದ ಅನ್ನ ಹುಡಿಯಾಗಿ ಬರುತ್ತೆ, ಸಾಫ್ಟಾಗಿ ಕೂಡ ಬೆಂದಿರುತ್ತೆ. ನನ್ನ ಮಗ ಹುಡಿಯಾಗಿದ್ದರೆ ತಿನ್ನೋದಿಲ್ಲ, ಹಾಗಾಗಿ ಇದೇ ಥರ ಮಾಡ್ತೀನಿ ನಾನು. ಮತ್ತು ಇವತ್ತು ಬಂದು ನಿಮಗೆ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಡ್ಕೊಳ್ಳೋ ಮುಂದೆ ಯಾವಾಗಲೂ ತಲೆ ಬಗ್ಸಿನೇ ನಿಲ್ಲಬೇಕಾ ಅಂಥೇಳಿ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಡ್ಕೊಳ್ಳೋರಿಗೆ ಯಾವ ವಿಷಯ ಆದ್ರೇನು, ಯಾರಾದ್ರೇನು, ಅವ್ರು ಹಾಡ್ಕೊಳ್ಳೋದಕ್ಕೆ ಒಂದು ವಿಷಯ ಸಿಕ್ಕಿದ್ರೆ ಸಾಕು. ಸೊ ನೀವು ನಮ್ಮ ಲೈಫ್ನ ಆಡ್ಕೊತಾ ಇದ್ದಾರೆ, ನಾವಿರೋ ರೀತಿಯನ್ನು ಆಡ್ಕೊತಾ ಇದ್ದಾರೆ ಅಂತ ಅಂದರೆ ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ. ಆಡ್ಕೊಳ್ಳೋರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಮ್ಮ ಲೈಫ್ನ ನಾವೇ ಹಾಳು ಮಾಡ್ಕೊತೀವಿ. ನಮ್ಮ ಮುಂದೆ ಜೀವನ ಯಾವುದ್ರ ಬಗ್ಗೆ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡಬೇಕೇ ಹೊರತು ನಮ್ಮನ್ನು ಆಡ್ಕೊತಾ ಇದ್ದಾರೆ, ನಮ್ಮ ಜೀವನನ ಆಡ್ಕೊತಾ ಇದ್ದಾರೆ ಅಂತೇಳಿ ಯಾವತ್ತೂ ಯೋಚನೆ ಮಾಡ್ತಾ ಕೂತ್ಕೋಬಾರ್ದು. ಅದೇ ಯೋಚನೆ ಮಾಡೋ ಟೈಮ್ನ ನಮ್ಮ ಮುಂದಿನ ಫ್ಯೂಚರ್ ಬಗ್ಗೆ, ಲೈಫ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಬಳಸ್ಕೋಬೇಕಷ್ಟೆ. ಒಂದು ವೇಳೆ ಈಗ ಆಡ್ಕೊಳ್ಳೋರು ಎಷ್ಟು ದಿನ ಅಂತ ಆಡ್ಕೊತಾರೆ, ನಿಮ್ಮ ಲೈಫು ಒಂದು ಮಟ್ಟಿಗೆ ಚೇಂಜ್ ಆಗೋವರೆಗೂ. ಆಮೇಲೆ ಅದಕ್ಕೂ ಒಂದು ರೀತಿ ಆಡ್ಕೊತಾರೆ. ಮೊದಲೆಲ್ಲ ಯಾವ ಥರ ಇದ್ದು ಈಗ ಯಾವ ಥರ ಆಗಿದ್ದಾಳೆ ಅಂತಾಳೆ, ಅದಕ್ಕೂ ಕೂಡ ಆಡ್ಕೊಳ್ಳೋರು ಇದ್ದಾರೆ. ಸೊ ಅದಕ್ಕೆಲ್ಲ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ದುಡ್ಡಿನ ವಿಷಯದಲ್ಲಿ ನಿಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೆ, ಆಡ್ಕೋತಾ ಇದ್ದಾರೆ. ದುಡ್ಡಿಲ್ಲ ಅಂಥೇಳಿ ಈ ಥರ ಊಟ ಮಾಡ್ತಾರೆ, ಇಲ್ಲ ಈ ಥರ ಬಟ್ಟೆ ಹಾಕ್ಕೋತಾರೆ, ಈ ಥರ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಇದ್ರ ಬಗ್ಗೆ ಏನಾದರೂ ಆಡ್ಕೊಂಡ್ರೆ ನೆಕ್ಸ್ಟ್ ಯಾವ ಥರ ನೀವು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ಯಾವ ಥರ ನಾವು ಚೇಂಜ್ ಮಾಡ್ಕೋಬೇಕು, ನಮ್ಮ ಲೈಫ್ನ ಯಾವ ಥರ ಬದಲಾಯಿಸ್ಕೋಬೇಕು ಅಂತೇಳಿ ಯೋಚನೆ ಮಾಡಬೇಕು. ದುಡ್ಡು ಮಾಡೋದು ಹೇಗೆ, ಯಾವ ಥರ ಕೆಲಸ ಮಾಡಿದ್ರೆ ದುಡ್ಡಾಗುತ್ತೆ. ಒಂದು ವೇಳೆ ಹೌಸ್ ವೈಫ್ ಆಗಿರ್ತೀರ, ಕೆಲಸ ಮಾಡೋಕ್ಕೆ ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಮನೆ ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು, ಮಕ್ಕಳನ್ನ ನಿಭಾಯಿಸ್ಬಿಟ್ಟು ಸ್ಕೂಲ್ಗೆ ಅಲ್ಲಿಗೆ ಇಲ್ಲಿಗೆ ಕಳಿಸ್ಬೇಕು. ನಾವು ಹೊರಗಡೆ ಹೋಗಿ ದುಡಿಯೋದಕ್ಕಾಗೋದಿಲ್ಲ ಅಂದರೆ ಮನೇಲಿ ಸಣ್ಣ ಪುಟ್ಟ ಕೆಲಸ ಏನು ಮಾಡೋದಕ್ಕಾಗುತ್ತೆ ಅದನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಮಕ್ಕಳು ಸ್ವಲ್ಪ ದೊಡ್ಡವರಾಗೋವರೆಗೂ ಆಮೇಲೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗ್ಬೋದು.
ಮತ್ತು ಇವಾಗ ಸ್ಕೂಲಿಗೆ ಸೇರಿಸಿದ್ರೆ ಸಂಜೆ 3 ಗಂಟೆ ಬರ್ತಾರೆ, ಇಲ್ಲ ಟ್ಯೂಷನ್ ಮುಗಿಸ್ಕೊಂಡು 5 ಗಂಟೆಗೆ ಬರ್ತಾರೆ. ಅಷ್ಟರೊಳಗೆ ಯಾವುದಾದ್ರೂ ಪಾರ್ಟ್ ಟೈಮ್ ಕೆಲಸಗಳು ಕೂಡ ಸಿಕ್ಕುತ್ತೆ. ಇವಾಗ ಬೆಂಗಳೂರಂಥ ಜೀವನದಲ್ಲಿ ಸುಮಾರು ಕೆಲಸಗಳಿದ್ದಾವೆ. ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ, ಮಾಡ್ತೀನಿ ಅಂತ ನಿಂತ್ಕೊಂಡ್ರೆ ಯಾವ ಕೆಲಸನೂ ಕಡಿಮೆ ಅಲ್ಲ. ಹೆಣ್ಮಕ್ಳು ಆ ಕೆಲಸನೇ ಮಾಡಬೇಕು, ಈ ಕೆಲಸನೇ ಮಾಡಬೇಕು ಅನ್ನೋದೇನೂ ಇಲ್ಲ ಅಲ್ವಾ. ಸೊ ನಮ್ಮ ಕಷ್ಟನ ನಾವು ತೀರಿಸ್ಕೋಬೇಕು ಅಂತೇಳಿ ಯಾವ ಕೆಲಸಕ್ಕೆ ಹೋದ್ರೂ ಅದೇನು ಕಡಿಮೆ ಇಲ್ಲ, ನಾಚಿಕೆನೂ ಪಡೋ ಅಂಥ ವಿಷಯ ಅಲ್ಲ. ನಾವು ಯಾವುದೇ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಅದ್ರ ಬಗ್ಗೆ ಗೌರವ ಇಟ್ಕೊಂಡು ನಾವು ಮಾಡಬೇಕು. ಅದು ಯಾವುದೇ ಕೆಲಸ ಆಗಿರ್ಬೋದು. ಅದರಿಂದ ನಮ್ಮ ಜೀವನ ಚೇಂಜ್ ಆಗ್ತಾ ಇದೆ ಅಂದರೆ ಖುಷಿ ಪಡಬೇಕು ಹೊರತು ಅದನ್ನು ನಾವು ನಾಚಿಕೆಯಿಂದ ಹೇಳ್ಕೊಳ್ಳೋ ಅಷ್ಟೇನೂ ಇರೋದಿಲ್ಲ ಅಲ್ವಾ. ಕಷ್ಟ ಇವತ್ತಿರ್ಬೋದು, ನಾವು ಸಾಯೋವರೆಗೂ ಇದೇ ಥರ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದನ್ನು ಚೇಂಜ್ ಮಾಡೋದು ನಮ್ಮ ಕೈಯಲ್ಲೇ ಇರುತ್ತೆ. ಅದನ್ನು ಬಿಟ್ಟು ನಮ್ಮನ್ನು ಆಡ್ಕೋತಾ ಇದ್ದಾರೆ ಅಂತ ಹೇಳಿ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಕೂತ್ಕೊಂಡ್ರೆ ಏನೂ ಮಾಡೋದಕ್ಕಾಗೋದಿಲ್ಲ. ಆಡ್ಕೊಳ್ಳೋರು ಇನ್ನೂ ಚೆನ್ನಾಗಿ ಆಡ್ಕೊಳ್ಳೋದಕ್ಕೆ ನಾವೇ ಆ ದಾರಿ ಮಾಡೋ ಥರ ಆಗುತ್ತೆ. ಅದ್ರ ಬದಲು ನಾವು ಅದರಿಂದ ಯಾವ ಥರ ಹೊರಗೆ ಬರಬೇಕು ಅಂತ ಯೋಚನೆ ಮಾಡಬೇಕಲ್ವಾ. ಇದು ಎಷ್ಟೋ ಜನ ಹೆಣ್ಮಕ್ಳು ಅನುಭವ ಆಗಿರುತ್ತೆ. ನನಗೂ ಕೂಡ ಕೆಲವೊಂದು ವಿಷಯದಲ್ಲಿ ಈ ಥರ ಅನುಭವ ಆಗಿದೆ. ಆಡ್ಕೊಳ್ಳೋರು ಉಂಟು, ಆಡ್ಕೊಳ್ತಾರೆ ಅಂತೇಳಿ ಅವ್ರ ಮುಂದೆ ನಾವು ತಲೆ ತಗ್ಸಿ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ಆಡ್ಕೋತಾ ಇದ್ದಾರಾ, ಸ್ಮೈಲಿಂದ ಅವ್ರಿಗೆ ಉತ್ತರ ಕೊಡಿ. ಕೋಪ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಆಡ್ಕೋತಾ ಇದ್ದಾರೆ ಅನ್ನೋ ಬದಲು ನಗ್ನಗ್ತಾ ಅವ್ರಿಗೆ ಉತ್ತರ ಕೊಡೋ ಜಾಣ್ಮೆ ನಮ್ಮಲ್ಲಿರಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ನೀವು ಒಂದು ಲೈಫಲ್ಲಿ ಒಂದು ಸ್ಥಾನ ಪಡೀರಿ. ಆಗ ನಿಮ್ಮನ್ನು ಯಾರು ಆಡ್ಕೊತಾರೋ ಅವರೇ ನಿಮ್ಮನ್ನು ಹುಡ್ಕೊಂಡು ನೀವು ಬೇಕು, ನೀವು ಮಾತಾಡಬೇಕು, ನಿಮ್ಮ ಫ್ರೆಂಡ್ಶಿಪ್ ನಮಗೆ ಬೇಕು, ನೀವು ನಮ್ಮ ಕಾಂಟ್ಯಾಕ್ಟಲ್ಲಿ ಇರಬೇಕು ಅಂತ ಹೇಳಿ ಅವರೇ ಬರ್ತಾರೆ. ಆಗ ನಿಮ್ಮ ಮುಂದೆನೇ ಚೆನ್ನಾಗಿರ್ತಾರೆ. ಬಟ್ ಹಿಂದೆ ಯಾವ ಥರ ಇವಳು ಈ ಥರ ಸಕ್ಸಸ್ ಮಾಡ್ಕೊಂಡಿದ್ದಾಳೆ ಅವಳ ಲೈಫಲ್ಲಿ, ಚೇಂಜ್ ಯಾವ ಥರ ಆಯಿತು ಅಂತೇಳಿ ಅವರೇ ಚಿಂತೆ ಮಾಡಬೇಕು. ಆ ಥರ ನೀವು ಮಾಡಿ ನೋಡಿ, ನಿಮ್ಮ ಲೈಫ್ ಖಂಡಿತ ಚೇಂಜ್ ಆಗುತ್ತೆ. ಸೊ ನನಗೆ ಗೊತ್ತಿರೋ ಮಾತುಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಅಲ್ಲ, ನಿಮ್ಮ ಲೈಫ್ನ ಯಾವ ಥರ ಚೇಂಜ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆದರೆ ಎಲ್ಲ ಜವಾಬ್ದಾರಿಗಳ ಮಧ್ಯೆ ಇದನ್ನು ನೀವು ಮರ್ತೇ ಬಿಟ್ಟಿರ್ತೀರ. ಆಡ್ಕೊತಾರೆ ಅಂತೇಳಿ ಅಳ್ತೀರಾ, ಮಾಡ್ತೀರಾ, ಮತ್ತೆ ಅದೇ ಕೆಲಸ ಮಾಡ್ತೀರಾ. ಆ ಥರ ತಪ್ಪನ್ನು ಯಾರೂ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಯಾರು ಆಡ್ಕೋತಾ ಇದ್ದಾರೆ ಅವ್ರಿಗೆ ತಿರುಗೇಟ್ ಕೊಡಿ. ಅವ್ರು ಆಡ್ಕೊಳ್ಳೋ ಅಷ್ಟು ಮಟ್ಟಿಗೆ ನೀವು ಯಾಕೆ ಇಟ್ಕೋತೀರಾ ಅಲ್ವಾ. ಸೊ ಎಲ್ಲರ ಲೈಫು ಒಂದೇ ಥರ ಇರಲ್ಲ, ಎಲ್ಲರೂ ಒಂದೇ ಥರ ಲೈಫ್ ಕೂಡ ಲೀಡ್ ಮಾಡೋದಕ್ಕಾಗೋದಿಲ್ಲ. ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ಸೊ ಮಾಡಿರೋ ವಿಡಿಯೋದಲ್ಲಿ ನಿಮಗೇನಾದರೂ ತಪ್ಪಿದೆ ಅಂತ ಹೇಳಿದ್ರೆ ಸೊ ಕಮೆಂಟ್ ಮಾಡ್ಬೋದು, ನನಗೇನೂ ಬೇಜಾರಾಗೋದಿಲ್ಲ. ಮತ್ತು ಇದರಿಂದ ನಿಮ್ಮ ಲೈಫ್ ಚೇಂಜ್ ಮಾಡ್ಕೋತೀನಿ ಅಂದರೆ ಇನ್ನೂ ಖುಷಿನೇ ಆಗುತ್ತೆ. ಸೊ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಬೇರೆ ಬೇರೆ ಕಂಟೆಂಟ್ಗಳನ್ನ ಅಂದರೆ ವಿಷಯಗಳ ಬಗ್ಗೆ ನಿಮಗೆ ವಿಡಿಯೋಸ್ ಮಾಡಬೇಕು ಅಂತ ಮುಂದೆ ತುಂಬ ಆಸೆ ಇದೆ. ಸೊ ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿ ನನ್ನ ಜೊತೆ ನಿಲ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ನನ್ನ ಮಗ ಆಟ ಆಡಿ ಇಲ್ಲೆಲ್ಲ ಗಲೀಜು ಮಾಡಿದ್ದ. ಅವ್ನ ಟಾಯ್ಸ್ ಎಲ್ಲ ಎತ್ತಿ ಕ್ಲೀನ್ ಮಾಡಿದ್ದೀನಿ. ಸೊ ಇವಾಗ ಅವನಿಗೆ ಊಟ ಮಾಡಿಸ್ಬೇಕು. ಅನ್ನ ಕೂಡ ಆಗಿದ್ದೆ, ಅವ್ನು ಈಚೆ ಆಟ ಆಡ್ತಾ ಇದ್ದಾನೆ. ಅವನ್ನ ಕರ್ಕೊಬಂದು ಊಟ ಮಾಡಿಸ್ಬೇಕು. ಇವತ್ತು ಹೊರಗಡೆನೇ ಊಟ ಮಾಡ್ತೀನಿ ಅಂತ ಹೇಳ್ದ. ಅಡುಗೆ ಕೂಡ ಆಗಿದೆ. ಅವ್ನಿಗೀಗ ಊಟ ಮಾಡಿಸಿ ವಾಕಿಂಗ್ ಮಾಡಿಸಿ ಮಲಗಿಸ್ಬೇಕು. ಇವತ್ತು ಬೇಗನೆ ಮಲ್ಕೋತಾನೆ, ಯಾಕಂದರೆ ಬೆಳಗ್ಗೆಯಿಂದ ಮಲ್ಕೊಂಡಿಲ್ಲ. ಆಟ ಆಡೋ ಖುಷಿಯಲ್ಲಿ ಅವನು ಆಟ ಆಡ್ಕೊಂಡಿದ್ಬಿಟ್ಟ. ಸೊ ಇವತ್ತಿನ ವಿಡಿಯೋ ಇದಾಗಿದೆ ಅಂತೇಳಿ ಎಂಡ್ ಮಾಡ್ತಾಯಿದ್ದೀನಿ. ಸೊ ಗುಡ್ ನೈಟ್ ಎಲ್ಲರಿಗೂ.